ಹಾ ಮಾಡಿ. ನೋಡಿದ್ರಲ್ಲ, ಸಿಂಪಲ್ ಆಗಿದೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸಿಂಪಲ್ 10 ನಿಮಿಷದಲ್ಲಿ ಆಗುವಂಥದ್ದು. ಸೊ ಮಕ್ಳು ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ನೋಡಿದ್ರಲ್ಲ, ಟ್ರೈನ್ ತರ ಸೌಂಡ್ ಬರುವಂತ ಆಟಿಕೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಪಪ್ಪಾಯ ಮರದ ಎಲೆಯ ಒಂದು ಭಾಗ ಇದು. ಸೊ ಇದನ್ನ ನಾನು ತಗೊಂಡು ಅದರಲ್ಲಿ ಒಂದು ದೊಡ್ಡದಾಗಿ ಹಾಗೆ ಒಂದು ಚಿಕ್ಕದಾಗಿ ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಭಾಗನ ಬಲೂನ್ ಒಳಗಡೆ ಹಾಕ್ಕೊಳ್ಬೇಕು ಈ ರೀತಿ. ಸೊ ಇನ್ನೊಂದು ಮಿಕ್ಕಿದ್ದು ದೊಡ್ಡದ ಭಾಗವನ್ನು ಇರುತ್ತಲ್ಲ, ಅದಕ್ಕೆ ಮಿಕ್ಕಿದಂತಹ ಬಲೂನ್ ತುದಿಯನ್ನು ಹಾಕಬೇಕಾಗತ್ತೆ. ಈ ಥರ ತುದಿಯನ್ನು ಅಡ್ಜಸ್ಟ್ ಮಾಡಿ ನೀವು ಹಾಕಾದ್ಮೇಲೆ ಅದಕ್ಕೆ ಒಂದು ಟೇಪ್ ತಗೊಂಡು ಕ್ಲೀನಾಗಿ ಸುತ್ತಬೇಕಾಗತ್ತೆ. ಅದು ಎಲ್ಲೂ ಕೂಡ ಗಾಳಿ ಹೋಗಬಾರ್ದು. ಸೊ ಆ ರೀತಿಯಾಗಿ ಕ್ಲೀನಾಗಿ ಟೇಪನ್ನು ಸುತ್ತಬಿಡಿ. ನೋಡಿ, ಈ ರೀತಿ ಟೇಪನ್ನು ನೀಟಾಗಿ ಸುತ್ತಿದಾದ್ಮೇಲೆ ಆಲ್ರೆಡಿ ಬಲೂನ್ ಒಳಗಡೆ ಇನ್ನೊಂದು ಚಿಕ್ಕದಾದ ಭಾಗ ಇರುತ್ತಲ್ಲ, ಅದನ್ನು ಮೇಲ್ಗಡೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು. ಅದ್ರ ಮೇಲ್ಗಡೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ಅದು 2 ಪೈಪು ಸೇರಿ ಟೇಪನ್ನು ಸುತ್ತಬೇಕಾಗತ್ತೆ. ಈ ರೀತಿ ಸುತ್ತಬೇಕಾದ್ರೆ ಇದನ್ನ ತುಂಬ ಹುಷಾರಾಗಿ ಸುತ್ತಬೇಕು. ಯಾಕೆಂದರೆ ಮೇಲ್ಗಡೆ ಪೈಪು ಚಿಕ್ಕದಾಗಿರೋದ್ರಿಂದ ಅದು ತುಂಬ ಸ್ಮೂತಾಗಿರುತ್ತೆ. ಅದು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಒಡೆದೋದ್ರೆ ಮತ್ತೆ ನೀವು ಇನ್ನೊಂದು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೀಟಾಗಿ ಹುಷಾರಾಗಿ ಮೆಲ್ಲಗೆ ಸುತ್ತಿದಾದ್ಮೇಲೆ ಈ ಆಟಿಕೆ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿದೆ. ಮಕ್ಕಳು ಮಾಡಿಕೊಡಿ, ತುಂಬ ಖುಷಿ ಪಡ್ತಾರೆ.